ರಾಯಬಾಗ್ ತಾಲೂಕಿನ ಸುಕ್ಷೇತ್ರ ಚಿಂಚಲಿಯ ಶ್ರೀ ಮಾಯಕದೇವಿಯ ಜಾತ್ರಾ ಮಹೋತ್ಸವಕ್ಕೆ ಬರುವ ಸಹಸ್ರಾರು ಭಕ್ತರಿಗೆ ಬಂಡಿಗನಿಯ ಚಕ್ರವರ್ತಿ ಅನ್ನದಾನೀಶ್ವರ ಶ್ರೀಗಳ ಆಶೀರ್ವಾದದಿಂದ ಪಂಚಪಕ್ವಾನದ ಭೋಜನದ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಚಿಂಚಲಿ ಶ್ರೀ ಮಾಯಕದೇವಿಯ ದರ್ಶನಕ್ಕೆ ಬರುವ ಭಕ್ತರಿಗೆ ಬಾಗಲಕೋಟೆ ಜಿಲ್ಲೆಯ ರಬ್ಕವಿ ಬನಹಟ್ಟಿ ತಾಲೂಕಿನ ಬಂಡಿಗನಿಯ ಬಸವಗೋಪಾಲ ನೀಲಮಾನಿಕ ಮಠದ ಚಕ್ರವರ್ತಿ ಅನ್ನದಾನೇಶ್ವರ ಶ್ರೀಗಳ ಆಶೀರ್ವಾದದಿಂದ ಭಕ್ತರಿಂದ ಮಹಾದಾಸೋಹ ನೆರವೇರಿತು. ಹುಗ್ಗಿ, ಜಿಲೇಬಿ, ಭಜ್ಜಿ, ಅನ್ನ ಸಾಂಬಾರು, ಮಸಾಲೆ ಅನ್ನ, ಸಾಂಬಾರು, ಬದನೆಕಾಯಿ, ಕಾಯಿ ಪಲ್ಯ ಸೇರಿದಂತೆ ವಿವಿಧ ಬಗೆಯ ಪದಾರ್ಥಗಳು ಒಳಗೊಂಡ ದಾಸೋಹದಲ್ಲಿ ಸಹಸ್ರಾರು ಭಕ್ತರು ರುಚಿ ರುಚಿಯಾದ ಆಹಾರವನ್ನು ಸವಿದು ಪಾವನರಾದರು. ಇದೇ ಸಂದರ್ಭದಲ್ಲಿ ಚಿಂಚಲಿ ಶ್ರೀ ಮಾಯಕದೇವಿಯ ದೇವಸ್ಥಾನದ ಅಧ್ಯಕ್ಷರಾದ ಜಿತೇಂದ್ರ ಜಾಧವ್ ದೇಸಾಯಿ ಚಿಂಚಲಿಕರ್ ಅವರು ದಾಸೋಹ ನಡೆಯುವ ಸ್ಥಳಕ್ಕೆ ಭೇಟಿ ನೀಡಿ ಚಕ್ರವರ್ತಿ ದಾನೇಶ್ವರ ಶ್ರೀಗಳು ಅಗಲಿದರೂ ಕೂಡ ಅವರಲ್ಲಿನ ಅಗಾಧವಾದ ಶಕ್ತಿಯಿಂದ ಹಾಗೂ ಅವರ ಆಶೀರ್ವಾದದಿಂದ ನಿರಂತರವಾಗಿ ದಾಸೋಹ ನಡೆದುಕೊಂಡು ಬರುತ್ತಿರುವುದು ಸಾಕ್ಷಿ ಎಂದರು. ಸೂರ್ಯದ ಬೆಳಕದ ಬಗ್ಗೆ ಮಾತಾಡಿದಂಗೆ ಅವರ ದೇವರ ಆಶೀರ್ವಾದದಿಂದ ಇದೇನು ಅದ್ಭುತ ಕಾರ್ಯಕ್ರಮ ಚಾಲೂ ಮಾಡಿದವರು. ಇದು ಯಾರಾದ್ರೂ ಸಾಧಾರಣ ಮನುಷ್ಯರು ಆಗೋ ಸಾಧ್ಯ ಇಲ್ಲ. ಅದಕ್ಕಿಂತ ಹೆಚ್ಚಿನಂದ್ರೆ ಅವ್ರು ಮಾಡಿದ ಪುಣ್ಯ ಅವ್ರು ನಿಶ್ಚಿತವಾಗಿ ದೇವ್ರ ಟ್ಯಾಕ್ ಹೋಗಿದ್ರು. ಇತರದ ಪ್ರೂಫ್ ಅಂದ್ರೆ ಅವ್ರು ಹಾದ್ರು ಸುಧಾ ಅವ್ರ ಕಾರ್ಯ ನಾವು ಇನ್ನೂ ಚಾಲೂ ಇಟ್ಟಿದ್ದೇವೆ ಅಂದ್ರೆ ಅವ್ರ ದೇವ್ರ ಟ್ಯಾಕಿಂದ ನಮ್ಗೆ ಅದೇನು